187 ಕೋಟಿ ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣಕ್ಕೆ ಇಡಿ ಎಂಟ್ರಿ ಕೊಟ್ಟ ಮೇಲೆ ಹೊಸ ತಿರುವು ಪಡೆದಿದೆ. ಒಂದ್ ಕಡೆ ಇಡಿ ಅಧಿಕಾರಿಗಳು ದಿನಗಟ್ಟಲೆ ಶೋಧ ನಡೆಸ್ತಾ ಇದ್ದಾರೆ. ಈ ಮಧ್ಯೆ 187 ಕೋಟಿ ಹೇಗೆಲ್ಲ ಹರಿದು ಹಂಚಿಕೆ ಆಗಿದೆ, ಯಾರ್ಯಾರ ಪಾಲಿಗೆ ಹೋಗಿತ್ತು, ಹಗರಣ ಆರಂಭ ಆಗಿದ್ದೆಲ್ಲಿ ಅನ್ನುವಂತ ಸಂಗತಿ ಕೂಡ ಬಯಲಾಗಿದೆ. ಹಾಗಾದ್ರೆ ಏನಿದು ವಾಲ್ಮೀಕಿ ನಿಗಮದ 187 ಕೋಟಿ ರಹಸ್ಯ? ತನಿಖೆಯಲ್ಲಿ ಇಲ್ಲಿ ತನಕ ತಿಳಿದು ಬಂದಿರುವಂತದ್ದು ಏನೇನು ಬನ್ನಿ ತೋರಿಸ್ತೀವಿ ರಿಪೋರ್ಟ್ ಅಲ್ಲಿ. ನಾಗೇಂದ್ರ ದದ್ದಲ್ಗೆ ವಾಲ್ಮೀಕಿ ಬಹುಕೋಟಿ ಹಗರಣದ ಉರುಳು. ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದದ್ದಲ್ ಅವರ ಮನೆಯಲ್ಲಿ 24 ಗಂಟೆಗಳಿಂದ ಸತತವಾಗಿ ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು. 2 ದಿನ ಇಡಿ ಶೋಧ, ದಾಖಲೆಗಳು ಜಪ್ತಿ, ಮತ್ಯಾರಿಗೆ ಕಂಟಕ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಲಾಕ್ ಆಗಿರೋ ನಾಗೇಂದ್ರ ಮತ್ತು ದದ್ದಲ್ಗೆ ಇಡಿ ಸರಿಯಾಗಿ ಬಿಸಿ ಮುಟ್ಟಿಸಿದೆ. ನಿನ್ನೆ 20 ಕಡೆ ದಾಳಿ ನಡೆಸಿದ್ದ ಇಡಿ ಇಂದು ಕೂಡ ಶೋಧ ಮುಂದುವರೆಸಿತ್ತು. ನಾಗೇಂದ್ರರ ಬೆಂಗಳೂರು ನಿವಾಸಕ್ಕೆ ಇವತ್ತು ಐಸಿಐಸಿಐ ಬ್ಯಾಂಕ್ ಸಿಬ್ಬಂದಿ ಕರೆಸಿ ಅಕೌಂಟ್ಗಳ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಸಂಜೆ ವೇಳೆಗೆ ಇಬ್ಬರನ್ನ ವಶಕ್ಕೆ ಪಡೆದು ಇಡಿ ಕಚೇರಿಗೆ ಕರೆದೊಯ್ದ್ರು. ಇನ್ನು ವಾಲ್ಮೀಕಿ ನಿಗಮದ ಕಚೇರಿಯಲ್ಲೂ ಇಡಿ ದಾಳಿ ಅಂತ್ಯವಾಗಿದ್ದು, ಕೀ ಮೇಕರ್ಸ್ ಕರೆಸಿ ಪರಶುರಾಮ್, ಪದ್ಮನಾಭ್ ಇಬ್ಬರ ಲಾಕರ್ಗಳನ್ನ ತೆಗೆಸಿ ಶೋಧ ಮಾಡಿದ್ರು. ಆತ ಬಸನಗೌಡ ದದ್ದಲ್ರ ಯಲಹಂಕ ಮತ್ತು ರಾಯಚೂರು ನಿವಾಸದಲ್ಲೇ ಶೋಧ ನಡೆಸಿದ್ದಾರೆ. ವಿಚಾರಣೆ ವೇಳೆ ಇಡಿ ಕೇಳಿದ ಪ್ರಶ್ನೆಗೆ ದದ್ದಲ್ ಸಮರ್ಪಕ ಉತ್ತರ ನೀಡಿಲ್ಲ ಅನ್ನೋದು ಗೊತ್ತಾಗಿದೆ. ಬಸನಗೌಡ ದದ್ದಲ್ ಸಂಬಂಧಿಕರಿಗೂ ಇಡಿ ವಿಚಾರಣೆಯ ಬಿಸಿ ಮುಟ್ಟಿದೆ. ಹೀಗೆ ಇಡಿ ಇಂಚಿಂಚು ಶೋಧಿಸಿರೋದು ಇದೀಗ ನಾಗೇಂದ್ರ ಮತ್ತು ದದ್ದಲ್ಗೆ ಭಾರಿ ಸಂಕಷ್ಟ ತಂದಿಟ್ಟಿದೆ. ನಾಗೇಂದ್ರ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಹೀಗಿರುವಾಗಲೇ ಇದೇ ಪ್ರಕರಣದ ಅಂದ್ರೆ 187 ಕೋಟಿ ನುಂಗೋದಕ್ಕೆ ನಾಗೇಂದ್ರ ಅಂಡ್ ಟೀಮ್ ಅದು ಹೇಗೆ ಕೆಲಸ ಮಾಡಿತ್ತು, ನೆಟ್ವರ್ಕ್ ಸೃಷ್ಟಿಸಿತ್ತು ಅನ್ನೋದು ಕಾಕಿ ಮೂಲಗಳಿಂದ ಗೊತ್ತಾಗಿದೆ. ಒಂದೇ ಒಂದು ಮೀಟಿಂಗ್ ಶಾಂಗ್ರಿಲಾದಲ್ಲಿ ಕುದುರಿತು ಮೆಗಾ ಡೀಲ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಡೀಲ್ ಕುದುರಿದ್ದೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ಅನ್ನೋದು ತನಿಖೆಯಲ್ಲೇ ಗೊತ್ತಾಗಿದೆ. ಹಾಗಾದ್ರೆ ಏನಿದು ಶಾಂಗ್ರಿಲಾ ಹೋಟೆಲ್ನ ಮೀಟಿಂಗ್ ಸೀಕ್ರೆಟ್ ಅಂತೀರಾ? ಅದನ್ನೇ ಎಳೆಯಾಗಿ ತೋರಿಸ್ತೀವಿ ನೋಡಿ. ಅಂದಹಾಗೆ 2023ರ ಡಿಸೆಂಬರ್ನಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಆ ರಹಸ್ಯ ಸಭೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಪಿಎ ದೇವೇಂದ್ರಪ್ಪ, ನಾಗೇಂದ್ರ ಆಪ್ತ ನೆಕ್ಕುಂಟೆ ನಾಗರಾಜ್, ವಾಲ್ಮೀಕಿ ನಿಗಮದ ಎಂಡಿ ಆಗಿದ್ದ ಪದ್ಮನಾಭ, ಆಂಧ್ರ ಮೂಲದ ನಾಗೇಶ್ವರ ರಾವ್ ಮತ್ತು ಯೂನಿಯನ್ ಬ್ಯಾಂಕ್ನ ಅಧಿಕಾರಿಯೊಬ್ಬರು ಇದ್ರು. ಅದೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ 187 ಕೋಟಿ ಗುಳುಂಗೆ ಮೆಗಾ ಸ್ಕೆಚ್ ಹಾಕಲಾಗಿತ್ತು. ಸಭೆಯಲ್ಲಿ ಮೊದಲು ನಾಗೇಂದ್ರ ಆಪ್ತ ನೆಕ್ಕುಂಟೆ ನಾಗರಾಜ್ ಯೂನಿಯನ್ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವಂತೆ ಅಂದು ನಿಗಮದ ಎಂಡಿ ಆಗಿದ್ದ ಪದ್ಮನಾಭ್ಗೆ ಸೂಚಿಸಿದ್ದ. ಆಗದಕ್ಕೆ ಪದ್ಮನಾಭ ಹಾಗೆ ಅಕೌಂಟ್ ಮಾಡೋಕೆ ಸಾಧ್ಯವಿಲ್ಲ, ಆಗೋದೇ ಇಲ್ಲ ಎಂದಿದ್ದ. ಪದ್ಮನಾಭ್ ಹೀಗೆ ಖಾತೆ ತೆರೆಯಲು ಆಗಲ್ಲ ಅಂತಿದ್ದಂತೆ ಅಲ್ಲಿಗೆ ಖುದ್ದು ಅಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವನಾಗಿದ್ದ ನಾಗೇಂದ್ರನ ಎಂಟ್ರಿ ಆಗುತ್ತೆ. ಆಮೇಲೆ ಏನಾಯ್ತೋ ನೋಡಿ. ಹೊಸ ಖಾತೆ ತೆರೆಯಲು ಆಗಲ್ಲ ಅಂತ ನೆಕ್ಕುಂಟೆ ನಾಗರಾಜ್ಗೆ ಪದ್ಮನಾಭ ತಿಳಿಸಿದ್ದ. ಇಲ್ಲಿ ಮೀಟಿಂಗ್ ನಡೆಯುತ್ತಿರಬೇಕಾದ್ರೆ ಹೋಟೆಲ್ ಹೊರಗೆ ಕಾರಿನಲ್ಲಿ ಶಾಸಕ ನಾಗೇಂದ್ರ ಕಾಯ್ತಾ ಇದ್ದ. ಖಾತೆ ತೆರೆಯಲಾಗಲ್ಲ ಅನ್ನೋ ಸಂಗತಿ ಹೊರಗಿದ್ದ ನಾಗೇಂದ್ರಗೆ ತಿಳಿಯುತ್ತೆ. ಪದ್ಮನಾಭ ಆಗಲ್ಲ ಅಂತ ಹೇಳ್ತಾ ಇದ್ದಂತೆ ಹೋಟೆಲ್ಗೆ ಖುದ್ದು ನಾಗೇಂದ್ರ ಎಂಟ್ರಿ ಕೊಟ್ಟು ಪದ್ಮನಾಭಗೆ ಖಾತೆ ತೆರೆದು ಠೇವಣಿ ಇಡುವಂತೆ ಸೂಚನೆ ಕೊಟ್ಟಿದ್ದ. ಇಲ್ಲಿಂದಲೇ 187 ಕೋಟಿ ಗುಳುಂ ಮಾಡೋ ಡೀಲ್ ಪ್ರಾರಂಭವಾಗಿತ್ತು. ಈ ಮೀಟಿಂಗ್ ನಂತರ ಹೊಸ ಖಾತೆ ಓಪನ್ ಆಗಿತ್ತು, ಹಣ ವರ್ಗಾವಣೆಯಾಗಿತ್ತು. 187 ಕೋಟಿ ಹಣವೇನೋ ಹೊಸ ಖಾತೆಗೆ ವರ್ಗಾವಣೆ ಆಯ್ತು. ನಂತರ ಕೋಟಿ ಹಣ ಹೀಗೆಲ್ಲ ಹಂಚಿಕೆ ಆಯ್ತು. ಯಾರೆಲ್ಲ ಏನೇನು ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ
ನಾಗೇಂದ್ರ ಸೂಚನೆ ಬಳಿಕ ಖಾತೆಯು ಓಪನ್ ಆಗಿತ್ತು. ಜೊತೆಗೆ ಆರೋಪಿಗಳ ಕಳ್ಳಾಟವೂ ಶುರುವಾಗಿತ್ತು. ಮೊದಲಿಗೆ ಬೆಂಗಳೂರಿನ ವಸಂತನಗರದ ಶಾಖೆಯಲ್ಲಿ ನಿಗಮದ 2 ಖಾತೆಗಳಿರುತ್ತವೆ. ಅದರಲ್ಲಿ ಒಂದು ಖಾತೆಯನ್ನ ಎಂಜಿ ರಸ್ತೆ ಶಾಖೆಗೆ ವರ್ಗಾವಣೆಗೆ ಪ್ಲಾನ್ ಮಾಡಲಾಗುತ್ತೆ. ಎಂಡಿ ಪದ್ಮನಾಭ ಸರ್ಕಾರದ ಅನುಮತಿ ಪಡೆಯದೆ ಖಾತೆ ವರ್ಗಾವಣೆ ಮಾಡ್ತಾನೆ. ಬಳಿಕ 187 ಕೋಟಿ ಹಣವನ್ನ ಹೊಸ ಖಾತೆಗೆ ಪದ್ಮನಾಭ ವರ್ಗಾಯಿಸಿದ್ದ. ಈ 187 ಕೋಟಿ ಬೇರೆ ಬ್ಯಾಂಕ್ನಲ್ಲಿದ್ದ ಟ್ರೆಜರಿ ಹುಜರ್ 2 ನಲ್ಲಿದ್ದ ಹಣವಾಗಿತ್ತು. ಹೀಗೆ ಒಂದೇ ಸಲಕ್ಕೆ ಬರೋಬ್ಬರಿ 187 ಕೋಟಿ ಹಣ ವರ್ಗಾವಣೆ ಆಗುತ್ತೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಈ 187 ಕೋಟಿ ಹಣವನ್ನ ವಿಲೇವಾರಿ ಮಾಡೋ ಕೆಲಸ. 187 ಕೋಟಿಯಲ್ಲಿ 94 ಕೋಟಿ ಹೈದರಾಬಾದ್ ಬ್ಯಾಂಕ್ಗೆ, ಅಂದ್ರೆ ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ಗೆ ವರ್ಗಾಯಿಸಲಾಗುತ್ತೆ. ಫಸ್ಟ್ ಬ್ಯಾಂಕ್ನ ಭರ್ತಿ 18 ನಕಲಿ ಖಾತೆಗಳಿಗೆ 94 ಕೋಟಿ ರೂಪಾಯಿ ವರ್ಗಾವಣೆ ಆಗುತ್ತೆ. ಇದೆಲ್ಲವೂ ನಾಗೇಂದ್ರ ಆಪ್ತ ನೆಕ್ಕಂಟೆ ನಾಗರಾಜ್ ಮತ್ತು ಆಂಧ್ರದ ನಾಗೇಶ್ವರ ರಾವ್ ಸೂಚನೆಯಂತೆ ವರ್ಗಾವಣೆ ಆಗುತ್ತೆ. ಹೀಗೆ ವರ್ಗಾವಣೆ ಆದ ಹಣವನ್ನ ಮಧ್ಯವರ್ತಿ ಸತ್ಯನಾರಾಯಣ ವರ್ಮಾ ಬಿಡಿಸಿಕೊಂಡಿದ್ದ. ಈ 18 ನಕಲಿ ಖಾತೆಗಳಿಂದ ಬೇರೆ ಖಾತೆಗಳಿಗೆ 94 ಕೋಟಿ ವರ್ಗಾವಣೆ ಮಾಡಲಾಗಿತ್ತು. ನೆಟ್ ಬ್ಯಾಂಕಿಂಗ್, ಆರ್ಟಿಜಿಎಸ್, ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣವನ್ನ ವರ್ಗಾವಣೆ ಮಾಡಿ ಆ ಹಣವನ್ನ ಸತ್ಯನಾರಾಯಣ ವರ್ಮಾ ಡ್ರಾ ಮಾಡಿಕೊಂಡು ನೆಕ್ಕಂಟೆ ನಾಗರಾಜ್, ನಾಗೇಶ್ವರ ರಾವ್ ಜೊತೆಗೂಡಿ ಹಣ ಹಂಚಿಕೆ ಮಾಡಿಕೊಂಡಿದ್ರು. ಹೀಗೆ ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ನಲ್ಲಿ ತೆರೆದಿದ್ದ 18 ನಕಲಿ ಖಾತೆಗಳಿಗೂ ಬೆಂಗಳೂರಿನ ಕನೆಕ್ಷನ್ ಇರೋದು ಗೊತ್ತಾಗಿದೆ. ಬೆಂಗಳೂರಿನ ಉದ್ಯಮಿಗಳ ಹೆಸರಲ್ಲಿ ನಕಲಿ ಖಾತೆ ತೆರೆದಿದ್ದ ಆರೋಪಿಗಳು ಆ ಖಾತೆಗಳಿಗೆ ಹಣ ವರ್ಗಾಯಿಸಿಕೊಂಡಿದ್ದಾರೆ. ಸದ್ಯ ವಾಲ್ಮೀಕಿ ಪ್ರಕರಣದಲ್ಲಿ ಇಡಿ ಮಾಡಿರುವ ದಾಳಿ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಹಗರಣದ ವಿರುದ್ಧ ಬಿಜೆಪಿ ಬೀದಿಗಿಳಿಯೋಕೆ ನಿರ್ಧರಿಸಿದೆ. ಜುಲೈ 15ಕ್ಕೆ ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ ಕರೆ ನೀಡಿದೆ. ಇದಕ್ಕೆ ಸಿಎಂ ಗರಂ ಆಗಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಇಡಿ ದಾಳಿ ಬೇಕಿರಲಿಲ್ಲ ಎಂದಿದ್ದಾರೆ. ಸರ್ಕಾರದ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ಜುಲೈ 15ನೇ ತಾರೀಕು ವಿಧಾನಸೌಧವನ್ನ ಮುತ್ತಿಗೆ ಹಾಕಬೇಕು ಅನ್ನುವಂತ ನಿರ್ಣಯವನ್ನು ನಾವು ಮಾಡಿದ್ದೇವೆ, ಕರೆಯನ್ನ ಕೊಡ್ತಾ ಇದ್ದೇವೆ. ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ಪಂಗಡದ ಕಾರ್ಯಕರ್ತರು, ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಅವತ್ತು ಬರ್ತಾರೆ. ತನಿಖೆ ಮಾಡಕ್ಕೆ ಹೇಳಿಲ್ವೋ ನಾವು? ಬಿಜೆಪಿ ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡ್ಬೇಕಾಗ್ತದೆ. ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ. ಯಾರ ಅಧ್ಯಕ್ಷತೆಲ್ಲ ಮಾಡ್ಲಿ, ನಡ್ಡಾ ಅಧ್ಯಕ್ಷತೆಲ್ಲೇ ಮಾಡ್ಲಿ, ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ. ಅವ್ರೊಬ್ಬರೇ ರಾಜಕೀಯವಾಗಿ ಮಾಡೋರು. ವಿ ಆಲ್ಸೋ ನೋ ಹೌ ಟು ಕೌಂಟರ್ ಇಟ್ ಪೊಲಿಟಿಕಲಿ. ಇಡೀ ದಾಳಿಗೆ ಅವಶ್ಯಕತೆ ಇರಲಿಲ್ಲ. ಹಾಲೆ ನಮ್ಮ SIT ಅವರೆಲ್ಲ ದಾಳಿಗಳನ್ನ ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ. ಇಡಿ ಅವರು CBIನವರಿಗೆ ಪ್ರಾವಿಷನ್ ಇದೆ. ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದ್ರು ಅವ್ಯವಹಾರ ಆಗಿತ್ತು ಅಂತಂದ್ರೆ ಬಂದು ನೋಡ್ಲಿಕ್ಕೆ ಅವಕಾಶಗಳಿದೆ. ಇಡಿಗೆ ಏನು ಅವಶ್ಯಕತೆ ಏನಿರಲಿಲ್ಲ. ಇಡಿಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ. NR ರಮೇಶ್ ಮೇಲೆ ಎಲ್ಲ ತಗೊಳಕ್ಕೆಲ್ಲ ಅವಕಾಶ ಇಲ್ಲ. ಅದಕ್ಕೆಲ್ಲ ಸಿಸ್ಟಮ್ ಇದೆ. ಒಟ್ಟಾರೆ ತನಿಖೆಯಲ್ಲಿ ಸದ್ಯ 94 ಕೋಟಿ ಹಣ ವಿಲೇವಾರಿ ಆಗಿರೋದು ಗೊತ್ತಾಗಿದೆ. ಅದು ಕೂಡ ಮಾಜಿ ಸಚಿವ ನಾಗೇಂದ್ರನ ಸೂಚನೆ ಮೇರೆಗೆ ಎಲ್ಲವೂ ನಡೆದಿದೆ ಅನ್ನೋದು ತನಿಖೆಯಲ್ಲೇ ಬಯಲಾಗಿದೆ. ಹೀಗಾಗಿ ನಾಗೇಂದ್ರ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.